ನಮಸ್ಕಾರ ಎಲ್ಲರಿಗೂ. ಇಂದಿನಂತೆ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಇವತ್ತು ಕೂಡ ಇಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಂದುಬಿಟ್ಟು ದೊಡ್ಡಮರಳಿ ಅಂತ ಹೇಳ್ಬಿಟ್ಟು ವಿಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಈಗ ಆ್ಯಸ್ ಆಫ್ ನಾವು ವಿ ಆರ್ ಸ್ಕ್ರೀನ್ಡ್ ಆಲ್ಮೋಸ್ಟ್ 150 ಪೇಷಂಟ್ಸ್. ಇದರಲ್ಲಿ ಆಲ್ರೆಡಿ ನಮಗೆ 30 ಪೇಷಂಟ್ಸ್ ಫಿಲ್ಟರ್ ಆಗಿದ್ದಾರೆ. ಸೊ ನಮ್ಮಲ್ಲಿ ಕೋಆರ್ಡಿನೇಟ್ ಮಾಡೋದಕ್ಕೆ ನಮ್ಮ ಆವಲ್ ರೆಡ್ಡಿ ಅಂತ ಒಬ್ಬ ಕ್ಯಾಂಡಿಡೇಟ್ನ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಸರ್, ಆವಲ್ ರೆಡ್ಡಿ ಸರ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುಮಾರು ಪೇಷಂಟ್ಸ್ಗೆ ಇಲ್ಲಿ ಸ್ಪೈನ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದೆ. ಸೊ ಇದನ್ನ ನಾವು ಮಂಗಳವಾರ ಆಗಲಿ ಬುಧವಾರ ಆಗಲಿ ಪಿಕ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇದು ನೋಡ್ಬೇಕು ಸರ್ ಹೌ ಇಟ್ ವಿಲ್ ಗೋ ಅಂತ. ತುಂಬ ಬಂದುಬಿಟ್ಟು ಸ್ಪೈನು ಮತ್ತು ಕಿಡ್ನಿ ಸಮಸ್ಯೆ ಸಂಬಂಧಪಟ್ಟ ಪೇಷಂಟ್ಸ್ ಬಂದಿದ್ದಾರೆ. ಆ್ಯಂಡ್ ಆಲ್ಕೋಲಿಕ್ ಪೇಷಂಟ್ಸ್ ತುಂಬ ಇದ್ದಾರೆ. ಅವೆಲ್ಲ ಗೈಡ್ ಮಾಡಿದ್ದೀವಿ ನಾವು. ಸೊ ಈ ಥರ ಮೆಡಿಕೇಷನ್ಸ್ ಎಲ್ಲ ಕೊಟ್ಟು ಈ ಥರ ಅಬ್ಸರ್ವೇಷನ್ ಇಡಿ ಅಂತ ಹೇಳಿದ್ದೀವಿ. ಸೊ ಅದರಲ್ಲಿ ಆಗಿಲ್ಲ ಅಂದರೆ ಮತ್ತೆ ನಾವು ನಂಬರ್ಸ್ ಎಲ್ಲ ಕೊಟ್ಟು ಆಗಿಲ್ಲ ಅಂದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಹೇಳೋವಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಸರ್. ಸೊ ಹಿಂದೆ ಆಲ್ರೆಡಿ ನಾವು ಇವಾಗ ಆಲ್ಮೋಸ್ಟ್ 7th or 8th ಕ್ಯಾಂಪ್ ವಿ ಆರ್ ಡೂಯಿಂಗ್. ಆಲ್ರೆಡಿ ನಾವು 200+ ಸರ್ಜರೀಸ್ ಮಾಡಿಸಿದ್ದೀವಿ. ಅದೇ ವೀಡಿಯೋಸ್ ಎಲ್ಲರಿಗೂ ಪೇಷಂಟ್ಸ್ಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಥರ ಎಲ್ಲ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು 8 ಕ್ಯಾಂಪ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಾವು 200+ ಸರ್ಜರೀಸ್ ಮಾಡಿಸಿದ್ದೀವಿ. ಡೈಲಿ 1 or 2 ಕೇಸಸ್ ಕೂಡ ನಾವು ಸಪ್ತಗಿರಿ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ ಶಾಸಕರ ಕಡೆಯಿಂದ. ಅವೆಲ್ಲ ಫ್ರೀಯಾಗಿ ಮಾಡೋವಂಥ ಪ್ಲಾನೇ ಮಾಡ್ತಿದ್ದೀವಿ. ಸೊ ಈ ಥರ ಹೋಗ್ತೀವಿ ಸರ್. ಊಟ ಆಗಲಿ ಮೆಡಿಸಿನ್ ಆಗಲಿ ಎಲ್ಲದೂ ನಾವು ಫ್ರೀಯಾಗಿ ಕೊಡ್ತೀವಿ. ಯಾವುದಾದ್ರು ಪೇಷಂಟ್ಗೆ ಸ್ಟಂಟ್ಸು ಇಲ್ಲ ಫಾರ್ ಎಕ್ಸಾಂಪಲ್ ಟೋಟಲ್ ನೀರು ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಟೋಟಲ್ ನೀರು ರಿಪ್ಲೇಸ್ಮೆಂಟ್ ಕ್ಯಾಪ್ ನೀರು ತರಿಸ್ಕೊಂಡು ತೊಗೊಂಬಂದು ಕೊಡಬೇಕು. ಅದಕ್ಕೆ ಮಾತ್ರ ನಾವು ಕಾಸ್ಟ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಯಾಕಂದರೆ ಕೆಲವೊಂದು ಪೇಷಂಟ್ಗೆ ಕಾಸ್ಟ್ಲಿ ನೀರು ಬೇಕು ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆ ನಾರ್ಮಲ್ ಗೌರ್ಮೆಂಟ್ ನೀರು ಹಾಕಿ ಅಂತ ಹೇಳ್ತಾರೆ. ಅವನ್ನ ನಾವು ಚಾರ್ಜ್ ಮಾಡ್ಕೊತೀವಿ. ಅದು ಬಿಟ್ಟರೆ ನಾವು ಯಾವುದೇ ಚಾರ್ಜ್ ಮಾಡೋದಿಲ್ಲ ಸರ್. ಅದು ಪೇಷಂಟ್ನ ಕೌನ್ಸಿಲಿಂಗ್ ಮಾಡಿ ಪೇಷಂಟ್ ಅಗ್ರಿ ಆದರೆ ಮಾತ್ರ ಮಾಡ್ತೀವಿ, ನಾವು ಮಾಡೋದಿಲ್ಲ ಸರ್. ಯಾವುದೋ ಒಂದು ಸಂಸ್ಥೆ ಅಂದಮೇಲೆ ಎಲ್ಲ ಕಡೆ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರ್ತದೆ. ನಮ್ಮದಲ್ಲಿ ಆಲ್ಮೋಸ್ಟ್ ಒಂದು 80-20 ಅಂತ ಹೇಳ್ಬೋದು. 80% ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ, 20% ನೆಗೆಟಿವ್ ರೆಸ್ಪಾನ್ಸ್ ಕೊಡ್ತಾರೆ ಬಿಕಾಸ್ ಆಫ್ ಅವರ್ ಕಂಫರ್ಟ್ ಝೋನ್ಗೆ. ಸೊ ಅದಕ್ಕಾಗಿ ಅದು ನಾವು ಏನು ಮಾಡೋಕ್ಕಾಗಲ್ಲ ಸರ್. ನಮ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಅದಕ್ಕಾಗಿ ಇವತ್ತು ಕೂಡ ಕ್ಯಾಂಪಲ್ಲಿ ನಾವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈ ಪೇಷಂಟ್ ನಾವು ಮಂಗಳವಾರ ಆಗಲಿ ಬುಧವಾರ ಪಿಕ್ ಮಾಡ್ಕೊಂಡು ನೋಡ್ಬೇಕು ಸರ್ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ನಾವೇ ಫ್ರೀಯಾಗಿ ವೆಹಿಕಲ್ ಕೊಡ್ತೀವಿ ಆ್ಯಸ್ ಯೂಶುವಲ್. ನಾವು ಲಾಸ್ಟ್ ಕ್ಯಾಂಪ್ಸ್ ಕೊಟ್ಟಂಗೆ ಈ ಕ್ಯಾಂಪ್ ಕೂಡ ಫ್ರೀ ವೆಹಿಕಲ್ಸ್ ಕೊಡ್ತೀವಿ. ಫ್ರೀ ಟ್ರಾನ್ಸ್ಪೋರ್ಟೇಷನ್, ಫ್ರೀ ಫುಡ್, ಫ್ರೀ ಅಕಾಮಿಡೇಷನ್, ಫ್ರೀ ಸರ್ಜರೀಸ್, ಫ್ರೀ ಮೆಡಿಸಿನ್ಸ್. ಓನ್ಲಿ ಫಾರ್ ಸ್ಟಂಟ್ಸ್ಗೆ ಏನಾದ್ರು ಇದು ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಬೇಕಾದಾಗ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಅಷ್ಟೇ. ಅದು ಕೂಡ ಪೇಷಂಟ್ಗೆ ಇನ್ಫಾರ್ಮ್ ಮಾಡಿ ಅವ್ರು ಓಕೆ ಅಂದರೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ, ನಾವು ಮಾಡೋದಿಲ್ಲ ಸರ್. ಸೊ ಯಾವುದೊಂದು ಆಪ್ರೇಟ್ ಮಾಡೋ ಕೇಸಸ್ಗೆ ಬಿಫೋರ್ ಸರ್ಜರಿ ಒಂದು ಫಿಟ್ನೆಸ್ ಅಂತ ತೊಗೊತೀವಿ. ನಮ್ಮಲ್ಲಿ ಇರ್ತಾರೆ ಎಲ್ಲ ಡಾಕ್ಟರ್ಸು. ಅನಸ್ಥೆಸಿಸ್ಟ್ ನಮ್ಮಲ್ಲಿ ಇರ್ತಾರೆ, ಶುಗರ್ ಡಾಕ್ಟ್ರ್ ಇರ್ತಾರೆ, BP ಡಾಕ್ಟ್ರ್ ಇರ್ತಾರೆ, ಎಲ್ಲ ಡಾಕ್ಟ್ರು ನಮ್ಮ ಹತ್ರನೇ ಇರ್ತಾರೆ. ಅದನ್ನ ಪೇಷಂಟ್ ಫಿಟ್ನೆಸ್ ಇದ್ದರೆ ಮಾತ್ರ ನಾವು ಕೇಸ್ ಪೋಸ್ಟ್ ಮಾಡ್ಕೊತೀವಿ. ಇಲ್ಲಾಂದರೆ ಪೇಷಂಟ್ಗೆ ಮೆಡಿಕೇಷನ್ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ರೇಂಜಸ್ ಎಲ್ಲ ಕಂಟ್ರೋಲ್ ಮಾಡಿದ್ಮೇಲೆ ಕೇಸ್ ಪೋಸ್ಟ್ ಮಾಡ್ಕೊತೀವಿ ಸರ್. ಆ ಥರ ಪ್ಲಾನ್ ಮಾಡ್ತೀವಿ ಸರ್. ಇನ್ಷಿಯಲಿ ಹೇಳ್ಬೇಕಂದ್ರೆ ಯಾವುದೇ ಪೇಷಂಟು ರಿಯಲಿ ನೀಡಿ ಇದ್ದರೆ ಇರ್ತಾರೆ ಸರ್. 10-15 ದಿನ ಇರ್ತಾರೆ. ಕೆಲವೊಬ್ರು ಅಲ್ಲಿ ಬಂದಮೇಲೆ ಕೆಲವು ದಿನ ಕಾರಣಾಂತರಗಳಿಂದ ಹೊರಗಡೆ ಬರ್ತಾ ಇರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಅವರೇ 1 ವೀಕ್ ಆದಮೇಲೆ ಕಾಲ್ ಬ್ಯಾಕ್ ಮಾಡ್ತಾರೆ ಸರ್, ಇವಾಗ ಫ್ರೀ ಇದೀವಿ ಬರ್ತೀವಿ ಮಾಡಿಸ್ಕೊತೀವಿ ಅಂತ. ಆ ಥರ ಸುಮಾರು ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಟೋಟಲ್ ಅವ್ರು ಹೆಲ್ಪ್ ಆಗ್ತೀವಿ ಅಂತ ಒಂದು ಖುಷಿ ನಮಗಿದೆ ಸರ್ ಅಷ್ಟೇ ಸರ್. ನಾವು ಆ್ಯಕ್ಚುಲಿ ಸಪ್ರೇಟ್ ಮುದ್ದೆ ಕೊಡ್ತೀವಿ ಸರ್. ಶುಗರ್ ಇರೋರಿಗೆ ಕಂಪಲ್ಸರಿ ಮುದ್ದೆ ಕೊಡ್ತೀವಿ. ಮಾರ್ನಿಂಗ್ ಡೈಟ್ ಪ್ಲಾನ್ ಇರೋ ಊಟನೇ ಕೊಡ್ತೀವಿ. ಯಾವುದೇ ರೀತಿಯಾಗ ರೈಸ್ ಜಾಸ್ತಿ ಕಂಟೆಂಟ್ ರೈಸ್ ಎಲ್ಲ ಕೊಡೋದಿಲ್ಲ. ಮುದ್ದೆ ಸಪ್ರೇಟಾಗಿ ಕೊಡ್ತೀವಿ. ನಾವು ಒಂದು ಚಪಾತಿ ಕೂಡ ಕೊಡ್ತೀವಿ. ಡಿಪೆಂಡ್ಸ್ ಸರ್ ಕ್ರೌಡ್ ಹೆಂಗಿರ್ತದೆ ಅಂತ. ಅದು ಹೇಳ್ಬೇಕಂದ್ರೆ ತುಂಬ ಗ್ರೇಟ್ ಸರ್ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಓನರ್ ಇನ್ಫ್ಯಾಕ್ಟ್ ನಮ್ಮವರು ತುಂಬ ಪರಿಚಯ ಪ್ರದೀಪ್ ಸರ್ಗೆ. ತುಂಬ ಕ್ಲೋಸ್ ಆಗಿರ್ತಾರೆ. ಯಾವುದೇ ಒಂದು ಪೇಷಂಟ್ ಬಂದಾಗ ಪರ್ಸ್ನಲಾಗಿ ತೊಗೊತಾರೆ. ಪರ್ಸ್ನಲಾಗಿ ತೊಗೊಂಬಿಟ್ಟು ಯಾವುದೇ ಪೇಷಂಟ್ ಬರಲಿ, ಒಂದು ಸಿಂಗಲ್ ಕೇಸ್ ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡ್ತಾರೆ, ನೈಟ್ ಒಂದು ಕೇಸ್ ಬಂದಿತ್ತು ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ಆ ಕೇಸ್ಗೆಲ್ಲ ಅಪ್ಡೇಟ್ ತೊಗೊತಾರೆ. ಸೊ ಸಪ್ತಗಿರಿ ಹಾಸ್ಪಿಟ್ಲಿಗೆ ಒಂಥರ ನಮಗೆ ನಮ್ಮ ಹಾಸ್ಪಿಟ್ಲಿಗೆ ಅವ್ರಿಗೆ ತುಂಬ ಸಂಬಂಧ ಇದೆ ಅನಿಸುತ್ತೆ. ಥ್ಯಾಂಕ್ ಯು ಪ್ರದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಇದೆಲ್ಲ ನಾನು ಹೇಳ್ತಿಲ್ಲ, ಬೈ ಹಾರ್ಟ್ ನನ್ನಿಂದ ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಿಂದ ತುಂಬ ಥ್ಯಾಂಕ್ ಯು ಸರ್ ನಿಮಗೆಲ್ಲ.